ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣವನ್ನು ಇವತ್ತವರೆಗೂ ಕೊಟ್ಟಿಲ್ಲ ಅಂತ ಒಂದು ಆರೋಪ ಇದೆ. ಅದಕ್ಕೆ ದಾಖಲೆ ಸಮೇತ ಇವತ್ತು ಸಭೆಯಲ್ಲಿ ಮಾತಾಡೋದಕ್ಕೆ ನಿರ್ಣಯ ಮಾಡಿದ್ದಾರೆ. ಒಂದು ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ, 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ, ಯಾಕೆ ಕೊಟ್ಟಿಲ್ಲ? ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇನೆ. 1-2 ಕೋಟಿ ಆಗಿದ್ರೆ ಮಿಸ್ಅಪ್ರಾಪ್ರಿಯೇಷನ್ ಅಂತ ಅನ್ಕೊಬೋದು ಸರ್. ಆದರೆ ಇದು 5,000 ಕೋಟಿ ಅಂದಾಗ ಒಂದೊಂದು ಜಿಲ್ಲೆ 10 ಜಿಲ್ಲೆ ಡೇಟಾಲಿ 1,100 ಚಿಲ್ಲರೆ ಕೋಟಿ ಪ್ರತಿ ತಿಂಗಳು ಮಿಸ್ಅಪ್ರಾಪ್ರಿಯೇಟ್ ಆಗಿರೋದು 2 ತಿಂಗಳಿಗೆ. ನೋಡಿ, ನಾವು ಯಾವುದನ್ನು ಸರಳವಾಗಿ ಸುಲಭವಾಗಿ ನಂಬುವ ಸ್ಥಿತಿಯಲ್ಲಿಲ್ಲ. ನಕಲಿ ಖಾತೆಗಳಿಗೆ ವಿವಿಧ ಅಭಿವೃದ್ಧಿ ನಿಗಮಗಳ ಹಣವನ್ನೇ ವರ್ಗಾಯಿಸ್ತಾರೆ ಅನ್ನೋದಾದರೆ, ಎಸ್ಕೋ ಖಾತೆಗಳನ್ನು ತೆಗೆದು ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನೇ ಲಪ್ಟಾಯಿಸ್ತಾರೆ ಅನ್ನೋದಾದರೆ, ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗದೆ ನಾವು ಯಾರನ್ನೂ ದೋಷಿ ಅಂತಲೂ ಹೇಳೋಕ್ಕಾಗಲ್ಲ, ಯಾರಿಗೋ ಕ್ಲೀನ್ ಚಿಟ್ಟನ್ನು ಕೊಡೋಕ್ಕಾಗಲ್ಲ. ಹಾಗಾಗಿಯೇ ನಾನು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣವನ್ನು ಇವತ್ತವರೆಗೂ ಕೊಟ್ಟಿಲ್ಲ ಅಂತ ಒಂದು ಆರೋಪ ಇದೆ. ಅದಕ್ಕೆ ದಾಖಲೆ ಸಮೇತ ಇವತ್ತು ಸಭೆಯಲ್ಲಿ ಮಾತಾಡೋದಕ್ಕೆ ನಿರ್ಣಯ ಮಾಡಿದ್ದಾರೆ. ಒಂದು ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ, 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ, ಯಾಕೆ ಕೊಟ್ಟಿಲ್ಲ? ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು? ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇನೆ. 1-2 ಕೋಟಿ ಆಗಿದ್ರೆ ಮಿಸ್ಅಪ್ರಾಪ್ರಿಯೇಷನ್ ಅಂತ ಅನ್ಕೊಬೋದು ಸರ್. ಆದರೆ ಇದು 5,000 ಕೋಟಿ ಅಂದಾಗ ಒಂದೊಂದು ಜಿಲ್ಲೆ 10 ಜಿಲ್ಲೆ ಡೇಟಾಲಿ 1,100 ಚಿಲ್ಲರೆ ಕೋಟಿ ಪ್ರತಿ ತಿಂಗಳು ಮಿಸ್ಅಪ್ರಾಪ್ರಿಯೇಟ್ ಆಗಿರೋದು 2 ತಿಂಗಳಿಗೆ. ನೋಡಿ, ನಾವು ಯಾವುದನ್ನು ಸರಳವಾಗಿ ಸುಲಭವಾಗಿ ನಂಬುವ ಸ್ಥಿತಿಯಲ್ಲಿಲ್ಲ. ನಕಲಿ ಖಾತೆಗಳಿಗೆ ವಿವಿಧ ಅಭಿವೃದ್ಧಿ ನಿಗಮಗಳ ಹಣವನ್ನೇ ವರ್ಗಾಯಿಸ್ತಾರೆ ಅನ್ನೋದಾದರೆ, ಎಸ್ಕೋ ಖಾತೆಗಳನ್ನು ತೆಗೆದು ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನೇ ಲಪ್ಟಾಯಿಸ್ತಾರೆ ಅನ್ನೋದಾದರೆ, ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗದೆ ನಾವು ಯಾರನ್ನೂ ದೋಷಿ ಅಂತಲೂ ಹೇಳೋಕ್ಕಾಗಲ್ಲ, ಯಾರಿಗೋ ಕ್ಲೀನ್ ಚಿಟ್ಟನ್ನು ಕೊಡೋಕ್ಕಾಗಲ್ಲ. ಹಾಗಾಗಿಯೇ ನಾನು ಸಮಗ್ರ ತನಿಖೆ ಆಗಬೇಕು ಅಂತ